ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರೆಲ್ಲರೂ ಕೂಡ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ಒಗನ್ನ ಕ್ರಾಂತಿಕಾರಿ ಜಯಕುಂಗಳು ಬಂಧುಗಳೇ, ಬಹಳ ದಿವಸದ ನಂತರ ಇವತ್ತು ಲೈವ್ ಬಂದಿದ್ದೇನೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ, ಬಹುಶಃ ಹಳೆದಿದೆಯೋ ಹೊಸದಿದೆಯೋ ಗೊತ್ತಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡಿದೆ. ಯಾರು ಶ್ರೀಧರ್ ಪ್ರಭು ಮತ್ತು GB ಹರೀಶ್ ಅಂತಕ್ಕಂಥ ಇರುವ ಬ್ರಾಹ್ಮಣ ಸೋಕಾಲ್ಡ್ ಬುದ್ಧಿವಂತರು ಮಾತಾಡ್ತಕ್ಕಂಥ ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳು ಮಾತಾಡಿದರೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಕೂಡ ತಕ್ಕದಾಗಿರ್ತಕ್ಕಂಥ ಉತ್ತರನ ಕೊಡಬಲ್ಲೆ. ಆದರೆ ಮುಖ್ಯವಾಗಿ ನಮ್ಮ ಬೌದ್ಧ ಧರ್ಮದ ಅಸ್ಮಿತೆಗೆ ಮತ್ತು ನಲಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾರಿತ್ರಿಕ ಅಂಶಗಳಿಗೆ ಕುಂದುಂಟಾಗ್ತಕ್ಕಂಥ ವಿಷಯಗಳನ್ನು ಅವರು ಸಾದರಪಡಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾನು ನಲಂದ ವಿಶ್ವವಿದ್ಯಾಲಯ ಮತ್ತು ತಥಾಗತ ಗೌತಮ ಬುದ್ಧರ, ಸುಕೀರ್ತಿ ಬುದ್ಧರ ಈ ಅಂಶಗಳ ಕುರಿತು ಇವತ್ತಿನ ದಿವಸ ಸ್ಪಷ್ಟೀಕರಣ ಮತ್ತು ದಾಖಲೆ ಕೊಡಲು ಲೈವ್ ಬಂದಿದ್ದೇನೆ. ಸೊ ಶ್ರೀಧರ ಪ್ರಭು ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿಬಿಟ್ರು, ನಲಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ಅರಸ ಕುಮಾರಗುಪ್ತ ಕಟ್ಟಿಸಿದ್ದಾನೆ ಮತ್ತು ಆ ವಿಶ್ವವಿದ್ಯಾಲಯವನ್ನು ಮುಸ್ಲಿಂ ಅರಸನಾಗಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ ನಾಶ ಮಾಡಿದ್ದಾನೆ ಅಂತಕ್ಕಂಥ ಮಾತಾಡಿದ್ರು. ಸರಿ, ಶ್ರೀಧರ ಪ್ರಭು ಅವರಿಗೆ ವಿನಮ್ರಪೂರ್ವಕವಾಗಿ ಒಂದೆರಡು ಸ್ಪಷ್ಟೀಕರಣಗಳು ಕೇಳುತ್ತೇನೆ ನಲಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ. ನಲಂದ ವಿಶ್ವವಿದ್ಯಾಲಯದ ಕುರಿತು ಯುನೆಸ್ಕೋದಲ್ಲಿ ಏನು ಮಾಹಿತಿ ಶೇಖರಣೆ ಅಥವಾ ದಾಖಲೀಕರಣ ಮಾಡಲಾಗಿದೆಯೋ ಆ ದಾಖಲೀಕರಣ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಪುರೋಹಿತರು ದಾಖಲೆ ಮಾಡಿರ್ತಕ್ಕಂಥದ್ದು. ಸೊ ನಾವು ಅಥವಾ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಶೋಧನೆ ವಿದ್ಯಾರ್ಥಿಗಳು ಅಥವಾ ಚರಿತ್ರೆ ವಿದ್ಯಾರ್ಥಿಗಳು ಹಾಗೂ ಪುರಾತತ್ವ ಇಲಾಖೆಯ ವಿದ್ಯಾರ್ಥಿಗಳು ಯುನೆಸ್ಕೋದಲ್ಲಿ ಬ್ರಾಹ್ಮಣರು ದಾಖಲೀಕರಣ ಮಾಡಿರ್ತಕ್ಕಂಥ ನಲಂದ ವಿಶ್ವವಿದ್ಯಾಲಯ ಚರಿತ್ರೆಯನ್ನು ಒಪ್ಪಲು ಸಾಧ್ಯವಿಲ್ಲ. ಅದಕ್ಕಾಗಿ ಆ ಶ್ರೀಧರ ಪ್ರಭುವರಿಗೆ ಒಂದೆರಡು ಪ್ರಶ್ನೆಗಳು ಕೇಳುತ್ತೇನೆ. ಏನಂದರೆ, ನಲಂದ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಆಚಾರ್ಯರಾಗಿದ್ದರು, ಬೌದ್ಧ ಭಿಕ್ಷು ಆಗಿರ್ತಕ್ಕಂಥ ನಾಗಾರ್ಜುನ ಬಂತಿಜಿಯವರು ಇದ್ದರು. ಅವರಲ್ಲಿ ಪ್ರಾಧ್ಯಾಪಕರಾಗಿ ದೇಶ ವಿದೇಶದ 10,000 ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡ್ತಕ್ಕಂಥ ಪ್ರಾಜ್ಞರಾಗಿದ್ದರು ಅಂತಕ್ಕಂಥ ಮಾತನ್ನು ಕೂಡ ಆ ಯುನೆಸ್ಕೋ ರೆಕಾರ್ಡ್ನಲ್ಲಿ ಕಾಣ್ತೀವಿ, ಚರಿತ್ರೆಯಲ್ಲಿ ಕಾಣ್ತೀವಿ. ಇಲ್ಲಿ ನಾವು ವಿಚಾರ ಮಾಡ್ತಕ್ಕಂಥ ಸಂಗತಿ ಏನೆಂದರೆ, ನಾಗಾರ್ಜುನ ಬಂತೆ ಅಥವಾ ನಾಗಾರ್ಜುನ ಆಚಾರ್ಯವರ ಕಾಲಘಟ್ಟ ಕ್ರಿಸ್ತಶಕ 150ರಿಂದ 250. ಶ್ರೀಧರ ಪ್ರಭು ಮತ್ತು ಅವರ ಗೆಳೆಯನಾಗಿರ್ತಕ್ಕಂಥ GB ಹರೀಶ್ ಅವರು ಆ ಸಂವಾದದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಲಂದ ವಿಶ್ವವಿದ್ಯಾಲಯವು ಗುಪ್ತರ ಅರಸರಾಗಿರ್ತಕ್ಕಂಥ ಕುಮಾರಗುಪ್ತ ಕಟ್ಟಿಸಿದ ನಿರ್ಮಾಣ ಮಾಡಿದ ಅಂತಕ್ಕಂಥದ್ದು. ನಿಮಗೆ ಕುಮಾರಗುಪ್ತನ ಕಾಲಘಟ್ಟ ಕ್ರಿಸ್ತಶಕ 415ರಿಂದ 455, ಅಂದರೆ ಕೇವಲ 40 ವರ್ಷ ಬದುಕಿರ್ತಕ್ಕಂಥ ಕುಮಾರಗುಪ್ತ. ನೋಡಿ, ಕುಮಾರಗುಪ್ತ ಒಂದು ವೇಳೆ ನಲಂದ ಕಟ್ಟಿಸಿದ್ದೆ ಆದರೆ ಅದು ಕ್ರಿಸ್ತಶಕ 415ರಿಂದ 455 ಕಾಲಘಟ್ಟದಲ್ಲಿ. ಸೊ ನಲಂದ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ನಾಗಾರ್ಜುನ ಬಂತಿ ಅಂತ ನಾಗಾರ್ಜುನ ಆಚಾರ್ಯವರು, ಅವರ ಕಾಲಘಟ್ಟ ಕ್ರಿಸ್ತಶಕ 150ರಿಂದ 250. ಅಂದರೆ ನಲಂದ ವಿಶ್ವವಿದ್ಯಾಲಯ ಕುಮಾರಗುಪ್ತ ಕಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ 250 ವರ್ಷಗಳ ಹಿಂದೆ ನಾಗಾರ್ಜುನ ಆಚಾರ್ಯವರು ನಲಂದ ವಿಶ್ವವಿದ್ಯಾಲಯದಲ್ಲಿ ಹೇಗೆ ಅಧ್ಯಯನ ಮಾಡಲು ಸಾಧ್ಯ? ಒಂದು ವಿಷಯ. ಎರಡನೇ ವಿಷಯ ಏನೆಂದರೆ, ಭಾರತಕ್ಕೆ ವಿದೇಶಿಯ ಪ್ರವಾಸಿಗರು ಬಹಳ ಜನ ಬಂದಿದ್ದರು. ಕ್ರಿಸ್ತಪೂರ್ವ 346ರಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮೆಗಸ್ತನಿಸ ಬಂದಿದ್ದ, ಅಲ್ಬೇರುನಿ ಬಂದಿದ್ದರು, ಇಬ್ನ್ ಬತೂತಾ ಬಂದಿದ್ದರು, ಹುಯನ್ ಚಾಂಗ, ಫಾಯೇನ, ಇಚ್ಚಿಂಗ. ಸೊ ನಾವು ಬೌದ್ಧ ಧರ್ಮದ ಅಧ್ಯಯನಕ್ಕಾಗಿ ಆಗಮಿಸಿರ್ತಕ್ಕಂಥ ಹುಯನ್ ಸಾಗರನ್ನು ತೆಗೆದುಕೊಂಡ ಹುಯನ್ ಚಾಂಗ್ ಅವರು ಕ್ರಿಸ್ತಶಕ 630ರಿಂದ 645ರವರೆಗೆ, ಅಂದರೆ ಸುಮಾರು 15 ವರ್ಷಗಳ ಕಾಲದವರೆಗೆ ನಲಂದ ವಿಶ್ವವಿದ್ಯಾಲಯದಲ್ಲಿ ಇದ್ದು ಅವರು ಬೌದ್ಧ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಧರ್ಮ ಗ್ರಂಥಗಳು ತ್ರಿಪಿಟಕಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ಮೇಧಾವಿ.
ಹುಯ್ಯನ್ ಚಾಂಗರು ಇವರು ಹೇಳಿದಾಗ, ಯಾರು ಶ್ರೀಧರ ಪ್ರಭು ಮತ್ತು ಜಿ ಬಿ ಹರೀಶ್ ಅವರು ಹೇಳಿದ ಹಾಗೆ, ನಲಂದ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವೈದಿಕ ಗ್ರಂಥಗಳ ಅಧ್ಯಯನ ಇರಲಿಲ್ಲ. ಮತ್ತು ಇವರು ಸಾರ್ತಕ್ಕಂಥ, ಇವರೇನು ಪ್ರತಿಬಿಂಬಿಸ್ತಾ ಇದ್ದಾರೆ, ವೇದಗಳು ಪ್ರಾಚೀನವಾಗಿರ್ತಕ್ಕಂಥವು, ಪುರಾಣಗಳು ಪ್ರಾಚೀನವಾಗಿರ್ತಕ್ಕಂಥವು. ಸೊ ನಲಂದದಲ್ಲೂ ಕೂಡ ಈ ವೇದ ಆಗಮ ಉಪನಿಷತ್ತುಗಳು ಪುರಾಣಗಳು ಹೇಳ್ತಾ ಇದ್ರು ಅಂತಕ್ಕಂಥವನು. ಸೊ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ವಿಷಯ, ಒಂದು ವೇಳೆ ನಲಂದ ವಿಶ್ವವಿದ್ಯಾಲಯದಲ್ಲಿ ಅಥವಾ ಇತರೆ ಭಾರತದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಈ ವೈದಿಕ ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡ್ತಿದ್ದದ್ದೇ ಆದರೆ ಹುಯ್ಯನ್ ಚಾಂಗ್ ಅವರು ಅವರ ಪ್ರವಾಸ ಕಥನದಲ್ಲಿ ಉಲ್ಲೇಖ ಮಾಡಬಹುದಾಗಿತ್ತು. ಹುಯ್ಯನ್ ಚಾಂಗ್ ಅವರು ಎಲ್ಲೂ ಕೂಡ ವೈದಿಕ ಧಾರ್ಮಿಕ ಗ್ರಂಥಗಳ ಬಗ್ಗೆ, ವೈದಿಕ ದೇವರುಗಳ ಬಗ್ಗೆ, ವೈದಿಕ ಪರಂಪರೆಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಕ್ರಿಸ್ತಶಕ 676ರಿಂದ 685ರವರೆಗೆ ನಲಂದ ವಿಶ್ವವಿದ್ಯಾಲಯದಲ್ಲಿ ಇದ್ದು ಬೌದ್ಧ ಧರ್ಮ ಮತ್ತು ತ್ರಿಪಿಟಕಗಳನ್ನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಚೈನಾ ಯಾತ್ರಿಕ ಇತ್ಸಿಂಗ್ ಅವರು ಕೂಡ ತಮ್ಮ ಪ್ರವಾಸ ಕಥನದಲ್ಲಿ ಎಲ್ಲೂ ಕೂಡ ವೈದಿಕ ಧಾರ್ಮಿಕ ಗ್ರಂಥಗಳ ಬಗ್ಗೆ ಮತ್ತು ನಲಂದ ವಿಶ್ವವಿದ್ಯಾಲಯದಲ್ಲಿ ವೈದಿಕ ಪರಂಪರೆಯನ್ನು ಸಾರ್ತಕ್ಕಂಥ ಅಂಶಗಳ ಬಗ್ಗೆ ಎಲ್ಲೂ ದಾಖಲೆ ಇರ್ತಕ್ಕಂಥ ನಾವು ಕಾಣ್ತೀವಿ. ಇದರರ್ಥ ನೋಡಿ, ನಾಗಾರ್ಜುನ ಆಚಾರ್ಯರಿಗೂ ಕುಮಾರಗುಪ್ತನಿಗೂ ಕಾಲದ ವ್ಯತ್ಯಾಸ ಇದೆ. ಅಂದರೆ ನಲಂದ ವಿಶ್ವವಿದ್ಯಾಲಯದ ಕ್ರಿಸ್ತಶಕ 150ರಲ್ಲೇ ನಾಗಾರ್ಜುನ ಆಚಾರ್ಯರು ಅಧ್ಯಯನ ಮಾಡಿದರು ಮತ್ತು ಬೋಧನೆ ಮಾಡ್ತಾಯಿದ್ರು. ಕುಮಾರಗುಪ್ತನ ಕಾಲಘಟ್ಟ ಕ್ರಿಸ್ತಶಕ 450ರಿಂದ 415ರಿಂದ 455. ಸೊ ಕೇವಲ 40 ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿ ನಲಂದ ವಿಶ್ವವಿದ್ಯಾಲಯ ಕಟ್ಟಿಸಲು ಸಾಧ್ಯವಿಲ್ಲ ಮತ್ತು ಕಾಲದ ಸಾಮ್ಯತೆ ಕೂಡ ಇಲ್ಲ. ಇದರ ಬಗ್ಗೆ ಅರಿವು ಇರಬೇಕಾದಕ್ಕಾಗಿ ನಲಂದ ವಿಶ್ವವಿದ್ಯಾಲಯ ಕುಮಾರಗುಪ್ತ ಅಥವಾ ಗುಪ್ತರು ಕಟ್ಟಿಸಿರ್ತಕ್ಕಂಥದ್ದು ಅಲ್ಲವೇ ಅಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದೆ. ಎರಡನೇದಾಗಿ ಪಾಲಿ ಭಾಷೆಯಲ್ಲಿ ಜಿ ಬಿ ಹರೀಶ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಚೀನಾ ಯಾತ್ರಿಕರು ಬೌದ್ಧ ಧರ್ಮದ ಅಂಶಗಳನ್ನು ಸಂಸ್ಕೃತದಲ್ಲಿ ತರ್ಜುಮೆ ಮಾಡಿದಾಗ ಆ ಸಂಸ್ಕೃತವನ್ನು ಕಲಿತು ಚೀನಾ ಭಾಷೆಗೆ ಬೌದ್ಧ ಧರ್ಮವನ್ನು ತ್ರಿಪಿಟಕಗಳನ್ನು ಟ್ರಾನ್ಸ್ಲೇಷನ್ ಮಾಡಿದ್ರು ಅಂತ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಗಮನಿಸಬೇಕು ಸ್ನೇಹಿತರೆ. ಪಾಲಿ ಭಾಷೆಯನ್ನು ಸಂಸ್ಕೃತಕ್ಕೆ ತರ್ಜುಮೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಚರಿತ್ರೆಯಲ್ಲಿ. ಅಶ್ವಘೋಷ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ, ಈ ದ್ರಾವಿಡ ನಾಡಿನ ಬ್ರಾಹ್ಮಣ ಭಿಕ್ಕು ತ್ರಿಪಿಟಕಗಳನ್ನು ಮತ್ತು ಬೌದ್ಧ ಸಾರವನ್ನು ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದನು. ಆದರೆ ಚರಿತ್ರೆಯಲ್ಲಿ ಎಲ್ಲೂ ಕೂಡ ಸಂಸ್ಕೃತದಿಂದ ಪಾಲಿ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥದ್ದು ಕಾಣೋದಿಲ್ಲ. ಸೊ ಅಂದರೆ ಇತ್ಸಿಂಗ್ ಆಗಿರ್ಬೋದು, ಫಾಯಿಯನ್ ಆಗಿರ್ಬೋದು, ಹುಯ್ಯನ್ ಚಾಂಗ್ ಆಗಿರ್ಬೋದು, ಇವರು ಭಾರತಕ್ಕೆ ಬಂದು ಬೌದ್ಧ ಧರ್ಮದ ಅಸ್ಮಿತೆಯ ಬಗ್ಗೆ ಅಧ್ಯಯನ ಮಾಡಿ ದಾಖಲೀಕರಣ ಮಾಡಿರತಕ್ಕಂಥದ್ದು ಪಾಲಿ ಭಾಷೆಯಿಂದ ಚೀನಾ ಭಾಷೆಗೆ ತರ್ಜುಮೆ ಮಾಡಿ ದಾಖಲೀಕರಣ ಮಾಡಿದರೆ ವಿನ ಸಂಸ್ಕೃತದಿಂದ ಅಲ್ಲ ಅಂತಕ್ಕಂಥ ಕೂಡ ಜಿ ಬಿ ಹರೀಶ್ ಅವರಿಗೆ ಹೇಳ್ತಾರೆ. ಇನ್ನು ಮೂರನೇ ವಿಷಯ ಏನಪ್ಪ ಅಂದರೆ, ಶ್ರೀಧರ ಪ್ರಭುವರು ಮಾತಾಡ್ತಕ್ಕಂಥ ಹೇಳಿದರು, ನಲಂದ ವಿಶ್ವವಿದ್ಯಾಲಯ ಭಕ್ತಿಯಾರ್ ಖಿಲ್ಜಿ ಸೋಡಿಸ್ತಾ ಅಥವಾ ಸೊಟ್ನೋ ಅಂತ. ಪ್ರೇಕ್ಷಕ ಸ್ನೇಹಿತರೆಲ್ಲರೂ ಕೂಡ ಗಮನಿಸಬೇಕು. ಕ್ರಿಸ್ತಶಕ 712ರಲ್ಲಿ ಈಗಿನ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಬ್ರಾಹ್ಮಣ ಅರಸ ರಾಜ ದಾಹಿರ್ ಏನು ಮಾಡಿಬಿಡ್ತಾನೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಈ ಮೂಲ ನಿವಾಸಿ ಅರಸರನ್ನು ಸದೆಬಡಿಯೋ ಸಲುವಾಗಿ ಆತ ಏನು ಮಾಡಿಬಿಡ್ತಾನೆ, ತುರ್ಕಿಸ್ತಾನದಿಂದ ಖಲೀಫರ ದಂಡನಾಯಕನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ಕಾಸಿಮ್ನನ್ನು ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಕ್ಕೆ ಆಹ್ವಾನ ನೀಡುತ್ತಾನೆ. ಆಹ್ವಾನ ನೀಡೋದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಅಂದರೆ ರಾಜ ದಾಹಿರ್ ಅಂತಕ್ಕಂಥ ಬ್ರಾಹ್ಮಣ ತನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅರಸರನ್ನು ಮೊಹಮ್ಮದ್ ಬಿನ್ ಕಾಸಿಮ್ನಿಂದ ಅವ್ರನ್ನೆಲ್ಲ ಸದೆ ಬಿಡುತ್ತೆ. ಹಾಗೆಯೇ ಸೇಮ್ ಟು ಸೇಮ್ ಏನಾಗ್ಬಿಡ್ತಂದರೆ, ಭಕ್ತಿಯಾರ್ ಖಿಲ್ಜಿ ಭಾರತಕ್ಕೆ ಬಂದಾಗ ಭಾರತದಲ್ಲಿರ್ತಕ್ಕಂಥ ನಲಂದ ಸಂಸ್ಥಾನದಲ್ಲಿ ಅಥವಾ ನಲಂದ ಭಾಗದಲ್ಲಿರ್ತಕ್ಕಂಥ ಬ್ರಾಹ್ಮಣ ಅರಸನಾಗಿರ್ತಕ್ಕಂಥ ಲಕ್ಷ್ಮಣ ಸೇನ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ಭಕ್ತಿಯಾರ್ ಖಿಲ್ಜಿಯನ್ನು ನಲಂದಕ್ಕೆ ಕರೆಸ್ತಾನೆ. ಕಾರಣ ಏನೆಂದರೆ, ನಲಂದ ವಿಶ್ವವಿದ್ಯಾಲಯದಲ್ಲಿ ಸುಮಾರು 10,000ಕ್ಕಿಂತಲೂ ಹೆಚ್ಚಿನ ಬೌದ್ಧ ವಿದ್ಯಾರ್ಥಿಗಳು ಅಥವಾ ಉಪಾಸಕರು ಅಥವಾ ಶ್ರಾಮಣಿಯರಿರ್ತಾರೆ. 3,000ಕ್ಕಿಂತಲೂ ಹೆಚ್ಚಿನ ಬೌದ್ಧ ಭಿಕ್ಕುಗಳಿರ್ತಾರೆ. ಸೊ ನಲಂದ ವಿಶ್ವವಿದ್ಯಾಲಯದಲ್ಲಿ ಕೇವಲ ಬೌದ್ಧಿಕ ಸಾಮರ್ಥ್ಯದ ಮಾತ್ರ ಅಧ್ಯಯನ ಮಾಡ್ತಿಲ್ಲ,
ಬೌದ್ಧಿಕ ಸಾಮರ್ಥ್ಯ ಮತ್ತು ಭೌತಿಕ ಸಾಮರ್ಥ್ಯದ ಜೊತೆಗೆ ಆತ್ಮರಕ್ಷಣೆ ವಿದ್ಯೆಗಳು ಕೂಡ ಅಲ್ಲಿ ಹೇಳಿಕೊಡ್ತಾ ಇದ್ರು. ಸೊ ಇದರಿಂದಾಗಿ ಈ ಲಕ್ಷ್ಮಣ ಸೇನ್ ಅಂತಕ್ಕಂಥ ಬ್ರಾಹ್ಮಣ ಅರಸನಿಗೆ ಆ ನಲಂದ ವಿಶ್ವವಿದ್ಯಾಲಯದ ಮೇಲೆ ಆಕ್ರಮಣ ಮಾಡುವುದಾಗಲಿ ಅದನ್ನು ವಶಪಡಿಸ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಸೊ ಅದಕ್ಕಾಗಿ ಬಲಾಢ್ಯ ಸೈನ್ಯದೊಂದಿಗೆ ಭಾರತವನ್ನು ಲೂಟಿ ಮಾಡಲು ಬಂದಿರತಕ್ಕಂಥ ಬಕ್ತಿಯಾರ್ ಖಿಲ್ಜಿಗೆ ಮನವಿ ಮಾಡಿಕೊಂಡೇನು ಈ ನಲಂದ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಭಿಕ್ಕುಗಳು ಇವರನ್ನು ಸದೆ ಬಡಿಬೇಕು ಅಂತ ಕೇಳಿಕೊಂಡಾಗ ಅವರಿಂದ ವಂತಿಗೆಯನ್ನು ಪಡೆದ ಲಕ್ಷ್ಮಣ ಸೇನಿಂದ ವಂತಿಗೆಯನ್ನು ಪಡೆದಿರ್ತಕ್ಕಂಥ ಬಕ್ತಿಯಾರ್ ಖಿಲ್ಜಿ ನಲಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಭಿಕ್ಕುಗಳನ್ನು ಲಕ್ಷ್ಮಣ ಸೇನ್ ಅಂತಕ್ಕಂಥ ಬ್ರಾಹ್ಮಣ ಅರಸನ ಸಹಾಯದಿಂದ ಭಿಕ್ಕುಗಳನ್ನೆಲ್ಲ ಧ್ಯಾನ ಮಾಡ್ತಕ್ಕಂಥ ಭಿಕ್ಕುಗಳೆಲ್ಲರೂ ಕೂಡ ಸದೆ ಬಡಿತಾರೆ, ಕೊಚ್ಚಾಕ್ಬಿಡ್ತಾರೆ. ತದನಂತರ ಬಕ್ತಿಯಾರ್ ಖಿಲ್ಜಿ ವಾಪಸ್ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಆತನಿಗೆ ಕ್ಷಯರೋಗ ಉಂಟಾಗುತ್ತೆ. ಕ್ಷಯರೋಗ ಉಂಟಾದಾಗ ಆಗ ಈ ಲಕ್ಷ್ಮಣ ಸೇನ್ ಅಂತಕ್ಕಂಥ ವ್ಯಕ್ತಿಯ ಏನು ಕೃಪಾ ಕಟಾಕ್ಷಕ್ಕೆ ಭಾಜನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಭಿಕ್ಕು ಏನು ಮಾಡಿಬಿಡ್ತಾನೆ, ಈ ಬಕ್ತಿಯಾರ್ ಖಿಲ್ಜಿಯನ್ನು ಶುಶ್ರೂಷೆ ಮಾಡ್ತಾನೆ ಬೌದ್ಧ ಧರ್ಮದ ಔಷಧೋಪಚಾರಗಳ ಮೂಲಕ, ಗಿಡಮೂಲಿಕೆಗಳ ಮೂಲಕ. ಆಗ ಬಕ್ತಿಯಾರ್ ಖಿಲ್ಜಿ ಗುಣಮುಖನಾದ ನಂತರ ಆ ಬ್ರಾಹ್ಮಣ ಭಂತಿಜಿಯನ್ನು ಕೇಳ್ತಾನೆ, ನಾನು ನಿನಗೆ ಏನಾದರೂ ಕೊಡಬೇಕು, ಏನು ಕಾಣಿಕೆ ಕೊಡಲಿ ಅಂದಾಗ ಆ ಬ್ರಾಹ್ಮಣ ಭಂತಿಜಿ ಹೇಳ್ತಾನೆ, ಈ ನಲಂದ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಸುಟ್ಟು ಹಾಕು ಮತ್ತು ಅಳಿದುಳಿದಿರ್ತಕ್ಕಂಥ ಭಂತೇಜಿಗಳನ್ನು ನಿರ್ನಾಮ ಮಾಡು ಅಂತ ಹೇಳ್ತಾನೆ. ಆವಾಗ ಬಕ್ತಿಯಾರ್ ಖಿಲ್ಜಿ ಏನು ಮಾಡಿಬಿಡ್ತಾನೆ ಅಂದರೆ ನಲಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿಬಿಡ್ತಾನೆ, ಅಳಿದುಳಿತಿರ್ತಕ್ಕಂಥ ಭಂತೇಜಿಗಳನ್ನೆಲ್ಲ ಸರ್ವನಾಶ ಮಾಡ್ತಾನೆ. ಇದು ಚಾರಿತ್ರಿಕವಾಗಿರ್ತಕ್ಕಂಥ ಫ್ಯಾಕ್ಟ್. ಸೊ ಇದನ್ನು ಶ್ರೀಧರ್ ಪ್ರಭು ಅವರು ಚೆನ್ನಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಜಿ ಬಿ ಹರೀಶ್ ಅವರು ಉಲ್ಲೇಖ ಮಾಡಿ ಮಾತಾಡಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಶಂಕರಾಚಾರ್ಯನ ತತ್ವ ಸಿದ್ಧಾಂತಗಳು ಮತ್ತು ತಥಾಗತ ಗೌತಮ ಬುದ್ಧರ ತತ್ವ ಸಿದ್ಧಾಂತಗಳು ಕೂಡ ಒಂದೇ ಇವೆ ಅಂತಕ್ಕಂಥ ಧಾಟಿಯಲ್ಲಿ ಮಾತಾಡಿರ್ತಕ್ಕಂಥದ್ದು. ಸೊ ಅವರಿಗೆ ಜಿ ಬಿ ಹರೀಶ್ ಅವರಿಗೆ ತುಂಬ ಮಾರ್ಮಿಕವಾಗಿ ಮತ್ತು ದಾಖಲಿಸಿದ ಒಂದು ಉತ್ತರ ಕೊಡ್ತೇನೆ. ಏನಂದರೆ ಬುದ್ಧ ಹೇಳ್ತಕ್ಕಂಥದ್ದು ನೋಡಿ, ಇವರು ಹೀರೋರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧನ ಮೌಲಿಕ ಸಿದ್ಧಾಂತವಾಗಿರ್ತಕ್ಕಂಥ ಅತ್ತ ದೀಪ ಭವ ಇದನ್ನು ಉಚ್ಚಾರ ಕೂಡ ಮಾಡೋಕ್ಕೆ ಬರಂಗಿಲ್ಲ ಇವ್ರಿಗೆ. ಮತ್ತು ಬಾಯಲಿಂದ ಹೇಳ್ತಾರೆ, ನಾವು ಬುದ್ಧರನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಪಾಲಿಯನ್ನು ಚೆನ್ನಾಗಿ ಅರಿತುಕೊಂಡಿರಬೇಕು, ಅಂದಾಗ ಮಾತ್ರ ಬುದ್ಧ ನಮಗೆ ಅರ್ಥ ಆಗ್ತಾರೆ ಅಂತ. ಇವರಿಬ್ಬರು ಉಚ್ಚಾರ ನೋಡಿ, ಬುದ್ಧ ಹೇಳಿರ್ತಕ್ಕಂಥದ್ದು ಅತ್ತ ದೀಪ ಭವ, ಆದರೆ ಇವರು ಪ್ರೊನೌನ್ಸಿಯೇಷನ್ ಇವರು ಉಚ್ಚಾರಣೆ ಮಾಡ್ತಕ್ಕಂಥದ್ದು ಅಪ್ಪ ದೀಪ ಭವ ಅಂತ. ಅಂದರೆ ಇವರಿಗೆ ಅತ್ತ ಅಂದ್ರೂ ಗೊತ್ತಿಲ್ಲ, ಅಪ್ಪ ಅಂದ್ರೆ ಗೊತ್ತಿಲ್ಲ. ಹಿಂಗೆ ಅರ್ಧಂಬರ್ಧ ಓದಿರ್ತಕ್ಕಂಥವ್ರು. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಏನಂದರೆ ಹಾಫ್ ನಾಲೆಜ್ ಈಸ್ ವೆರಿ ಡೇಂಜರಸ್ ಇನ್ ನಾಲೆಜ್. ಅರ್ಧಂಬರ್ಧ ಓದ್ಕೊಂಡು ಬಂದಿರತಕ್ಕಂಥ ಈ ದೀಡ್ ಪಂಡಿತರು ನಮ್ಮನ್ನು ಹೇಳ್ತಾರೆ, ಬೌದ್ಧ ಉಪಾಸಕರನ್ನು, ನೀವು ಪಾಲಿಯನ್ನು ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬುದ್ಧ ಅರ್ಥ ಆಗ್ತಾನೆ ಅಂತ. ಖೈರ್ ಏನೇ ಇರಲಿ, ಈಗ ಬುದ್ಧನ ಸಿದ್ಧಾಂತಗಳು ಮತ್ತು ಶಂಕರಾಚಾರ್ಯನ ಸಿದ್ಧಾಂತಗಳಿಗೆ ಎರಕ ಹೊಯ್ಯೋದ್ರ ಜೊತೆಗೆ ಬುದ್ಧರ ತಾತ್ವಿಕ ನೆಲೆಗಳನ್ನು ಬುದ್ಧರ ಸಿದ್ಧಾಂತಗಳನ್ನ ಹೈಜಾಕ್ ಮಾಡ್ಕೊಳ್ತಕ್ಕಂಥ ಕೃತ್ಯ ಇವರಿಬ್ಬರು ಶ್ರೀಧರ್ ಪ್ರಭು ಜಿ ಬಿ ಹರೀಶ್ ಮಾಡಿರ್ತಕ್ಕಂಥ ನಾನು ಗಮನಿಸಿ. ಎಲ್ಲ ಉಪಾಸನೆ ಮತ್ತು ನಾಡಿನ ಪ್ರಜ್ಞಾವಂತ ನಾಗರಿಕರಿಗೆ ನಾನು ದಾಖಲಿಸಿದ ಶಂಕರಾಚಾರ್ಯ ಒಬ್ಬ ಪ್ರತಿಗಾಮಿ, ಶಂಕರಾಚಾರ್ಯ ಒಬ್ಬ ಆತಂಕವಾದಿ, ಶಂಕರಾಚಾರ್ಯ ಒಬ್ಬ ಭಯೋತ್ಪಾದಕ ಇದ್ದ ಅನ್ನೋದು ದಾಖಲೀಕರಣ ಕೊಡ್ತಾ ಇದ್ದೀನಿ. ಬುದ್ಧ ಇಡೀ ಪ್ರಪಂಚಕ್ಕೆ ಗೊತ್ತು, ಏನು ಸಕಲ ಜೀವಾತ್ಮರಿಗೆ ಲೇಸನ ಬಯಸ್ತಕ್ಕಂಥ ವ್ಯಕ್ತಿ, ಜೊತೆಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತಕ್ಕಂಥ ಒಂದು ನಡೆ ನುಡಿ ಆಚಾರ ವಿಚಾರಗಳನ್ನು ಬಿತ್ತಿ ಮತ್ತು ಅನುಪಾಲನೆ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ ಯುಗ ಪುರುಷ ಮಾರ್ಗದತ್ತ ತಥಾಗತ ಬುದ್ಧವರು ಹೇಳಿರ್ತಕ್ಕಂಥ ಅತ್ತ ದೀಪ ಭವ, ನಿನಗೆ ನೀನೇ ಬೆಳಕು, ಬೇರೆ ಯಾರು ಧರ್ಮಗಳಾಗಲಿ ದೇವರಾಗಲಿ ಬಂದು ನಿನ್ನನ್ನು ಉದ್ಧಾರ ಮಾಡಿಲ್ಲ ಅಂತ. ಆದರೆ ಶಂಕರಾಚಾರ್ಯ ಹೇಳಿರ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನೇ ಬ್ರಹ್ಮ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಎತ್ತಿ ತೋರಿಸಿರ್ತಕ್ಕಂಥ ವ್ಯಕ್ತಿ ನೀನೇ ಅಂತಕ್ಕಂಥ ವ್ಯಕ್ತಿ ಹೇಳಿರ್ತಕ್ಕಂಥ ತಥಾಗತ ಬುದ್ಧರಿಗೆ ಯಾವ ರೀತಿಯ ಸಾಮ್ಯತೆ ಇದೆ. ಸೊ ಅದಕ್ಕಾಗಿ ಜಿ ಬಿ ಹರೀಶ್ ಅವರಿಗೆ ಹೇಳ್ತಾ ಇದ್ದೀನಿ, ಒಂದು 4 ರೆಫರೆನ್ಸ್ ಕೊಟ್ಟು ಪ್ರತಿಗಾಮಿಯಾಗಿರ್ತಕ್ಕಂಥ ಮತ್ತು ಉಗ್ರಗಾಮಿಯಾಗಿರ್ತಕ್ಕಂಥ ಶಂಕರಾಚಾರ್ಯರ ಬಗ್ಗೆ ದಾಖಲೆಗಳು ಈಗ ಒದಗಿಸ್ಕೊಡ್ತೀನಿ ನೋಡಿ. ಯಾಮಕಾಮಿ ಸೋಜೋರ್ ಅಂತಕ್ಕಂಥ ಒಬ್ಬ ಫಾರಿನ್ ಆಥರ್ಸ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಸಿಸ್ಟಮ್ ಆಫ್ ಬುದ್ಧಿಸ್ಟ್ ಥಾಟ್ಸ್ ಅಂತ ಹೇಳೋದು. ಆ ಪುಸ್ತಕದಲ್ಲಿ ಅವರು ಶಂಕರಾಚಾರ್ಯನ ಕುರಿತು ಈ ರೀತಿ ಹೇಳ್ತಾರೆ, ಏನಂದರೆ
ಶಂಕರಾಚಾರ್ಯನಿಗೆ ಬೌದ್ಧ ಧರ್ಮದ ಮೌಲಿಕ ಸಿದ್ಧಾಂತದ ಬಗ್ಗೆ ಅಧ್ಯಯನವಿರಲಿಲ್ಲ, ಮಾಡಲು ಅವಕಾಶವೂ ಸಿಗಲಿಲ್ಲ. ಕಾರಣ ಅಂದರೆ ಕೇವಲ 37 ವರ್ಷದಲ್ಲಿ ತೀರ್ಕೊಂಡು ಬಿಟ್ಟ. ಅಂದರೆ ಶಂಕರಾಚಾರ್ಯರಿಗೆ ಬೌದ್ಧ ಧರ್ಮದ ಮೌಲಿಕ ಸಿದ್ಧಾಂತದ ಅಧ್ಯಯನದ ಕೊರತೆ ಇತ್ತು. ಅದಷ್ಟೇ ಅಲ್ಲದೆ ಬೌದ್ಧ ಧರ್ಮದ ತ್ರಿಪೀಠಕಗಳು, ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಇದು ಓದಿ ಅರಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಕೇವಲ 32 ವರ್ಷದ ಹುಡುಗರಿಗೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಕಾರಣ ಬೌದ್ಧ ಧರ್ಮ ಮತ್ತು ತ್ರಿಪೀಠಕಗಳು ಅಧ್ಯಯನ ಮತ್ತು ಅಧ್ಯಾಪನ ಇವೆರಡೂ ಮಾಡಲು ಸಾಧನೆಯ ಅವಶ್ಯಕತೆ ಇರ್ತದೆ. ಕೇವಲ ಒಂದು 32 ವರ್ಷದ ಹುಡುಗನಿಗೆ ಇದು ಸಾಧ್ಯವಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಯಾಮಕಾಮಿ ಸುಜನ್ ಅವರು, ಶಂಕರಾಚಾರ್ಯ ಬೌದ್ಧ ಧರ್ಮ ತ್ರಿಪೀಠಕಗಳ ಅಧ್ಯಯನವೇ ಮಾಡಲಿಲ್ಲ, ತನ್ನ ಅಜ್ಞಾನದ ವಾದವನ್ನೇ ಬೌದ್ಧ ಧರ್ಮ ಅಂತ ತಿಳಿದಿದ್ದ. ನೋಡಿ, ಶಂಕರಾಚಾರ್ಯ ತನ್ನ ಅಜ್ಞಾನದ ವಾದವನ್ನೇ, ಅದು ನಾವು ಈ ಕಾಲದಲ್ಲಿ ಸಮಕಾಲೀನ ಸಂದರ್ಭದಲ್ಲಿ ಏನು ಕರಿತೀವಿ ವಿತಂಡವಾದವನ್ನೇ ಬೌದ್ಧ ಧರ್ಮ ಅಂತ ತಿಳಿದಿದೆ ಅಂತ. ಮತ್ತೆ ಮುಂದುವರೆದು ಹೇಳ್ತಾರೆ, ಶಂಕರಾಚಾರ್ಯನಿಗೆ ಬೌದ್ಧ ಧರ್ಮದ ಮೂಲ ತತ್ವಗಳಾಗಿರ್ತಕ್ಕಂಥ 4 ಆರ್ಯ ಸತ್ಯಗಳು, ಆರ್ಯ ಅಷ್ಟಾಂಗ ಮಾರ್ಗ, ದಶಪರಿಮಿತಗಳು, ಪಂಚಶೀಲಗಳು ಮತ್ತು ಇವ್ಯಾವುದರ ಬಗ್ಗೆ ಕೂಡ ಶಂಕರಾಚಾರ್ಯನಿಗೆ ಅರಿವಿರಲಿಲ್ಲ. ಒಂದು ವೇಳೆ ಇವುಗಳ ಅರಿವಿದ್ದಿದ್ದೇ ಆದರೆ ಶಂಕರಾಚಾರ್ಯ ತನ್ನ ಶಂಕರ ದಿಗ್ವಿಜಯದಲ್ಲಿ ಆಗಲಿ ಅಥವಾ ಭಾಷ್ಯದಲ್ಲಿ ಆಗಲಿ ಇವುಗಳ ಉಲ್ಲೇಖ ಮಾಡ್ತಾ ಇದ್ದ. ಆತನ ಯಾವ ಪುಸ್ತಕದಲ್ಲೂ ಕೂಡ ಇವು ಇರಲಿಲ್ಲ. ಅಂದರೆ ಶಂಕರಾಚಾರ್ಯ ಬೌದ್ಧ ಧರ್ಮದ ಬಗ್ಗೆ ತಾನೇ ತಿರುಚಿ ಮುರುಚಿ ವ್ಯಾಖ್ಯಾನವನ್ನು ಮಾಡಿ ಅವುಗಳ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಒಬ್ಬ ಕುತಂತ್ರವಾದಿ ಪ್ರತಿಪಾದಕ ಆಗಿದ್ದ ಹೊತ್ತು ಶಂಕರಾಚಾರ್ಯ ಒಬ್ಬ ಫಿಲಾಸಫರ್ ಅಲ್ಲ, ತತ್ವಜ್ಞಾನಿ ಅಲ್ಲ, ಅದೇ ಒಬ್ಬ ಭಾಷ್ಯಕಾರನಿನ ತತ್ವಜ್ಞಾನಿ ಅಲ್ಲ ಅಂತಕ್ಕಂಥರ ಬಗ್ಗೆ ನಿಮ್ಗೆ ಗಮನ ತರ್ತದೆ. ಇನ್ನು ಅಂಗುಲಿಮಾಲನಂಥ ರಾಕ್ಷಸರನ್ನು ಬೌದ್ಧ ಉಪಾಸಕನನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ತಥಾಗತ ಸುಕೀರ್ತಿ ಗೌತಮ ಬುದ್ಧರಿಗೆ ಸಲ್ಲುತ್ತದೆ. ಅಮ್ರಪಾಲಿ ಅಂತಕ್ಕಂಥ ವೇಷೆಯನ್ನು ಬುದ್ಧಿಸಮ್ಗೆ ತಂದು ಅವಳನ್ನು ಉಪಾಸಕಿಯನ್ನಾಗಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ತಥಾಗತ ಗೌತಮ ಬುದ್ಧರಿಗೆ ಸಲ್ಲಿಸುತ್ತದೆ. ಜೊತೆಗೆ ಸಕಲ ಜೀವಾತ್ಮರಿಗೆ ಲೇಸನು, ಅಂದರೆ ಎಲ್ಲರೂ ಕೂಡ ನನ್ನಂತೆ ತಿಳಿದು ಅವುಗಳಿಗೆ ಪ್ರಜ್ಞೆ, ಶೀಲ, ಕರುಣೆ, ಮುದಿತ ತೋರಿರ್ತಕ್ಕಂಥವ್ರು ತಥಾಗತ ಗೌತಮ ಬುದ್ಧರು. ಒಬ್ಬ ಪ್ರಜ್ಞೆಶೀಲ, ಕರುಣೆ, ಮುದಿತ ತೋರಿರ್ತಕ್ಕಂಥ ವ್ಯಕ್ತಿ ಮತ್ತು ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಬ್ಬ ತಥಾಗತ ಗೌತಮ ಬುದ್ಧರು ಒಬ್ಬ ಕ್ರೂರಿ ಜೊತೆಗೆ ಹೋಲಿಕೆ ಮಾಡ್ತಕ್ಕಂಥ ಮತ್ತು ಕ್ರೂರಿಯ ಸಿದ್ಧಾಂತಗಳನ್ನು ಬೌದ್ಧ ಸಿದ್ಧಾಂತಗಳು ಅಂತಕ್ಕಂಥದ್ದು, ಬುದ್ಧರ ತತ್ವಗಳು ಅಂತಕ್ಕಂಥದ್ದು ಅವಿವೇಕದ ಪರಮಾವಧಿ ಆಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಿಮ್ಮೆಲ್ಲರ ಗಮನ ತರ್ತಾನೆ. ಇನ್ನು ಈ ಶಂಕರಾಚಾರ್ಯನ ವಿಕೃತತೆ ನೋಡಿ, ಎಲ್ಲೂ ಕೂಡ ತಥಾಗತ ಗೌತಮ ಬುದ್ಧರು ನೋಡಿ ಪ್ರಪಂಚದ 195 ರಾಷ್ಟ್ರಗಳಲ್ಲಿ ಇವತ್ತಿನ ದಿವಸ 39 ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ವಿಪುಲವಾಗಿ ಬೆಳೀತಾ ಇದೆ, ವಿಪುಲವಾಗಿ ಭಾರತವನ್ನು ಹೊರತುಪಡಿಸಿ. ಆದರೆ ಶಂಕರಾಚಾರ್ಯನ ವಿಚಾರಧಾರೆಗಳು ಯಾವ ದೇಶದಲ್ಲೂ ಕೂಡ ನಾವು ಕಾಣೋದಿಲ್ಲ. ಈ ಶಂಕರಾಚಾರ್ಯನ ವಿಚಾರಧಾರೆಗಳು ಮತ್ತು ಆತನ ವಿಕೃತತನದ ನೀಚತನವನ್ನು ನಿಮಗೆ ಒಂದೆರಡು ಎಳೆ ಬಿಚ್ಚಿರ್ತೀನಿ. ಅಂಥ ನೀಚನನ್ನು ಬುದ್ಧರಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಜಿ.ಬಿ. ಹರೀಶ್ ಅವರು ಅವಿವೇಕತನ ಆಗ್ತದೆ. ಆ ಶಂಕರಾಚಾರ್ಯನ ನೀಚತನವನ್ನು ನೋಡಿ ನೀವು. ಈ ಶಂಕರಾಚಾರ್ಯದು ಬ್ರಹ್ಮಸೂತ್ರದ ಶಂಕರ ಭಾಷ್ಯದಲ್ಲಿ ಆದಿಪರ್ವ 9 ಸೂತ್ರ 39ರಲ್ಲಿ ಶಂಕರಾಚಾರ್ಯ ಹೇಳ್ತಾನೆ, ಶೂದ್ರರಿಗೆ ವಿದ್ಯೆಯ ಅಧಿಕಾರವಿಲ್ಲ. ಕಾರಣ ಶ್ರುತಿಗಳಲ್ಲಿ ಅವರಿಗೆ ವೇದಾಧ್ಯಯನ, ವೇದ ಶ್ರವಣ, ವೇದಾರ್ಥ ಜ್ಞಾನ ಮತ್ತು ಅನುಷ್ಠಾನದ ನಿಷೇಧವಿದೆ. ಅಂದರೆ ಸ್ಮೃತಿಯಲ್ಲಿ ನಾನು ಹೇಳ್ತೀನಿ ಮುಂದೆ ಧರ್ಮಸೂತ್ರದಲ್ಲಿ. ಶಂಕರಾಚಾರ್ಯ ಹೇಳ್ತಾನೆ, ನಮ್ಮ ಶ್ರುತಿಗಳಲ್ಲಿ ಈ ಶೂದ್ರರಿಗೆ ವೇದಾಧ್ಯಯನ, ವೇದ ಆಲಿಸೋದು ಮತ್ತು ವೇದಾರ್ಥ ಜ್ಞಾನ ತಿಳಿದುಕೊಳ್ತಕ್ಕಂಥದ್ದು ಇದು ನಿಷಿದ್ಧವಾಗಿದೆ ಅಂತ. ಅಂದರೆ ತನ್ನಂತೆ ಮನುಷ್ಯರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವನು ವೇದಾಧ್ಯಯನ ಜ್ಞಾನ ತಿಳ್ಕೊಳ್ತಕ್ಕಂಥ ಪ್ರತಿಬಂಧಿಸಿರ್ತಕ್ಕಂಥ ವ್ಯಕ್ತಿ ಶಂಕರಾಚಾರ್ಯ. ಬುದ್ಧ ಎಲ್ಲರೂ ಬರಲಿ, ಕ್ರೂರಿ ಇರಲಿ, ನಂಗುಲಿ ಮಾಲಾನಂತವನಿರಲಿ ಕ್ರೂರಿ, ಅಮ್ರಪಾಲಿ ಅಂತ ವೇಶ್ಯೆ ಇರಲಿ, ಸಾಮಾನ್ಯ ಚುಂದನಂತ ಸಾಮಾನ್ಯ ವ್ಯಕ್ತಿ ಇರಲಿ ಮತ್ತು ಪ್ರಸನ್ನಜೀತನಂಥ ಅರಸನಿರಲಿ, ಯಾರು ಬಂದರೂ ಕೂಡ ಧಮ್ಮ ಸಮುದ್ರ ಇದ್ದ ಹಾಗೆ ಎಲ್ಲರೂ ಒಂದೇ ಅಂತಕ್ಕಂಥ ಪ್ರತಿಪಾದನೆ ಮಾಡಿರ್ತಕ್ಕಂಥ ಬುದ್ಧ ಇಲ್ಲಿ ಶೂದ್ರರಿಗೆ ವಿದ್ಯೆ ಹಕ್ಕಿಲ್ಲ ಅಂದಿರ್ತಕ್ಕಂಥ ಶಂಕರಾಚಾರ್ಯರು. ಅದಕ್ಕಾಗಿ ಗೌತಮ ಧರ್ಮಸೂತ್ರದಲ್ಲಿ ಶಂಕರಾಚಾರ್ಯರು ಗೌತಮ ಧರ್ಮಸೂತ್ರವನ್ನು ಒಂದು ಉಲ್ಲೇಖ ಮಾಡಿ ಹೇಳ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ತರ್ತಾನೆ. ಆ ಗೌತಮ ಧರ್ಮಸೂತ್ರದಲ್ಲಿ ಏನಿದೆಯಪ್ಪ ಅಂದರೆ ನೋಡಿ, ಅತಾಹಾಶ ವೇದ ಮುಪಸೃಣ ವತಸ್ತ್ರ ಪೂಜಾತುಂ ಶ್ರೋತ್ರ ಪ್ರತಿಪುರಾಣದಾಯ ಮುದಾಹರಣೆ ಜಿನ್ನೋಚ್ಛೇದೋದಾಹರಣೋ ಶರೀರ ಭೇದ
ಅಂದರೆ ಈ ಗೌತಮ ಸೂತ್ರದಲ್ಲಿ ಏನು ಶಂಕರಾಚಾರ್ಯರು ಉಲ್ಲೇಖ ಮಾಡಿದ್ದಾರೋ ಆ ಗೌತಮ ಸೂತ್ರದಲ್ಲಿ ಏನಿದೆ ಅಂದರೆ, ಶೂದ್ರನು ವೇದ ಪಾಠಗಳನ್ನು ಕೇಳಿದ್ದೇ ಆದರೆ ಆತನ ಕಿವಿಯಲ್ಲಿ ಕಾದ ಸೀಸವನ್ನು ತೋರಿಸಬೇಕು. ಶೂದ್ರ ವೇದ ಪಠಣ ಕೇಳಿದ್ದೇ ಆದರೆ, ಆಲಿಸಿದ್ದೇ ಆದರೆ ಆತನ ಕಿವಿಯಲ್ಲಿ ಕಾದ ಸೀಸವನ್ನು ತುರುಕಬೇಕು. ವೇದಾಕ್ಷರ ಉಚ್ಚಾರಣೆ ಮಾಡಿದ್ದೇ ಆದರೆ ಆತನ ನಾಲಿಗೆಯನ್ನು ಸೀಳಬೇಕು. ಅದಷ್ಟೇ ಅಲ್ಲ, ವೇದಗಳನ್ನು ಮೈಗೂಡಿಸಿಕೊಂಡರೆ, ರೂಢಿ ಮಾಡಿಕೊಂಡರೆ ಅವನನ್ನು ಪೀಸಾಗಿ ತುಕಡಿಯಾಗಿ ಕಡಿಬೇಕು ಅಂತಕ್ಕಂಥದ್ದು ಈ ವೈದಿಕರ ಧಾರ್ಮಿಕ ಗ್ರಂಥ, ಅಂದರೆ ಜಿ ಬಿ ಹರೀಶ್ ಅವರ ಧಾರ್ಮಿಕ ಗ್ರಂಥವಾಗಿರ್ತಕ್ಕಂಥ ಗೌತಮ ಧರ್ಮ ಸೂತ್ರ ಹೇಳ್ತಕ್ಕಂಥದ್ದು. ಇದನ್ನೇ ಪ್ರತಿಪಾದನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರದ ಶಂಕರ ಭಾಷೆಯಲ್ಲಿ ಹೇಳ್ತಾರೆ, ಶೂದ್ರರಿಗೆ ವಿದ್ಯೆಯ ಹಕ್ಕಿಲ್ಲ, ಅದು ವೇದಾಧ್ಯಯನದ ಹಕ್ಕಿಲ್ಲ ಅಂತ. ಸೊ ಈ ರೀತಿ ತಾರತಮ್ಯ ಮಾಡ್ತಕ್ಕಂಥ ಭಾವನೆ ತತ್ವ ಸಿದ್ಧಾಂತವನ್ನು ಹೊಂದಿರತಕ್ಕಂಥ ಶಂಕರಾಚಾರ್ಯ ತಥಾಗತ ಗೌತಮ ಬುದ್ಧರಿಗೆ ಹೇಗೆ ಹೋಲಿಕೆ ಆಗ್ತಾನೆ ಅನ್ನೋದು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಈ ಶಂಕರಾಚಾರ್ಯ ಎಂಥ ಕ್ರೂರಿಯಾಗಿದ್ದ ಅನ್ನೋದಕ್ಕೆ ಅವನ ಶಂಕರ ದಿಗ್ವಿಜಯದ 11ನೇ ಅಧ್ಯಾಯದ 177ನೇ ಶ್ಲೋಕವನ್ನು ನಾವು ನೋಡ್ಬೋದು. ಶಂಕರಾಚಾರ್ಯ ಎಂಥ ಕ್ರೂರಿಯಾಗಿದ್ದ ಅನ್ನೋದಕ್ಕೆ ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಶಂಕರ ದಿಗ್ವಿಜಯದ 15ನೇ ಅಧ್ಯಾಯದ 170ನೇ ಶ್ಲೋಕದಲ್ಲಿ ಆತ ಹೇಳ್ತಾನೆ, ದುಷ್ಟ ಬುದ್ಧಿಯ ಭಿಕ್ಷು ಬುದ್ಧನು. ನೋಡಿ, ತಥಾಗತ ಸುಕೀರ್ತಿ ಬುದ್ಧರಿಗೆ ಶಂಕರಾಚಾರ್ಯ ಅಂತಾನೆ, ದುಷ್ಟ ಬುದ್ಧಿಯ ಭಿಕ್ಷು ಬುದ್ಧನು ಈ ವಿಶ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದುರ್ಭಿಕ್ಷ ಹರಡಿದ್ದಾನೆ ಅಂತ. ನೋಡಿ, ಇಂಥ ಕೋಮುವಾದಿ ಮತ್ತು ಕಲುಷಿತ ಮನಸ್ಸಿನ ವ್ಯಕ್ತಿಯ ವಿಚಾರಧಾರೆಗಳನ್ನು ಜಿ ಬಿ ಹರೀಶ್ ಅವರು ಬುದ್ಧರ ತತ್ವಧಾರೆಗಳಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಅವಿವೇಕದ ಪರಮಾವಧಿ ಆಗುತ್ತದೆ. ಕಾರಣ, ಜಿ ಬಿ ಹರೀಶ್ ನೋಡಿ, ಶಂಕರಾಚಾರ್ಯ ಹೇಗೆ ತನ್ನನ್ನು ತಾನು ಒಬ್ಬ ದಾರ್ಶನಿಕ, ತನ್ನನ್ನು ತಾನು ಒಬ್ಬ ಭಾಷ್ಯಕಾರ, ತನ್ನನ್ನು ತಾನು ಒಬ್ಬ ತತ್ವಜ್ಞಾನಿ ಅಂತೇಳಿ ತನ್ನನ್ನು ತಾನೇ ಹೇಳ್ಕೊಂಡಿದ್ನು, ಅಂದರೆ ತನ್ನನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡಿದ್ನು. ಹಾಗೆಯೇ ಜಿ ಬಿ ಹರೀಶ್ ಅವರು ಕೂಡ ತನ್ನನ್ನು ತತ್ವಜ್ಞಾನಿ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಆ ಶಂಕರಾಚಾರ್ಯನ ಧಾರ್ಮಿಕ ಗ್ರಂಥಗಳ ಅಧ್ಯಯನದ ಕೊರತೆ ಇದೆ ಅಂತೇಳಿ ಇದರಲ್ಲಿಂದ ಗೊತ್ತಾಗುತ್ತೆ. ಅದಕ್ಕಾಗಿ ಜಿ ಬಿ ಹರೀಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶಂಕರ ದಿಗ್ವಿಜಯ ಇನ್ನೊಂದು ಸಾರಿ ಓದ್ರಿ ಅಂತಕ್ಕಂಥದ್ದು. ಅದೇ ಶಂಕರ ದಿಗ್ವಿಜಯದ 15ನೇ ಸರ್ಗದ 18ನೇ ಶ್ಲೋಕದಲ್ಲಿ, ಶಂಕರ ದಿಗ್ವಿಜಯದ 15ನೇ ಸರ್ಗದ 18ನೇ ಶ್ಲೋಕದಲ್ಲಿ ಶಂಕರಾಚಾರ್ಯ ಹೇಳ್ತಾನೆ ಏನಂತ, ಶಂಕರಾಚಾರ್ಯನ ವಿತಂಡವಾದಕ್ಕೆ ಯಾವಾಗ ಜನ ಸೋಲುತ್ತಿರಲಿಲ್ಲವೋ, ಅಂದರೆ ಶಂಕರಾಚಾರ್ಯ ಸೋಲುತ್ತಿದ್ದನು, ಆಗ ಶಂಕರಾಚಾರ್ಯ ಏನು ಮಾಡ್ತಿದ್ದನೆಂದರೆ ತನ್ನ ಆಶ್ರಯದಾತನಾಗಿರ್ತಕ್ಕಂಥ ರಾಜ ಸುಧನ್ವನನ್ನು ಸೈನ್ಯ ಸಮೇತನಾಗಿ ಕಳಿಸಿ ಆ ತನ್ನನ್ನು ಸೋಲಿಸಿರ್ತಕ್ಕಂಥ ಬಿಕ್ಕುಗಳ ರುಂಡವನ್ನು ಚೆಂಡಾಡ್ತಕ್ಕಂಥ ಕೆಲಸ ಇದೇ ಕ್ರೂರಿ ಶಂಕರಾಚಾರ್ಯ ಮಾಡ್ತಾ ಇದ್ದ, ಕೋಮುವಾದಿ ಶಂಕರಾಚಾರ್ಯ ಮಾಡ್ತಾ ಇದ್ದ, ಒಬ್ಬ ಆತಂಕವಾದಿ ಶಂಕರಾಚಾರ್ಯ ಮಾಡ್ತಾ ಇದ್ದ. ಇದು ನಾನು ಹೇಳ್ತಾ ಇಲ್ಲ, ಶಂಕರ ದಿಗ್ವಿಜಯದ 15ನೇ ಸರ್ಗದಲ್ಲಿ 18ನೇ ಶ್ಲೋಕದಲ್ಲಿ ಸ್ವತಃ ಶಂಕರಾಚಾರ್ಯ ಹೇಳಿರ್ತಕ್ಕಂಥದ್ದು. ಇದು ಅಷ್ಟಕ್ಕೆ ಬಿಟ್ಟಿಲ್ಲ. ಇನ್ನು ಅದೇ ಶಂಕರ ದಿಗ್ವಿಜಯದಲ್ಲಿ 1ನೇ ಸರ್ಗದ 31ನೇ ಶ್ಲೋಕದಲ್ಲಿ ಹೇಳ್ತಾನೆ ಏನಂತ, ಬುದ್ಧರಿಂದ ಪ್ರೇರಿತರಾದ ಆಗಮನವನ್ನು ಅವಲಂಬಿಸಿದ ಬುದ್ಧರು ವೈದಿಕ ದರ್ಶನವನ್ನು ದೂಷಿಸುತ್ತಾ ರಾತ್ರಿಯ ಕತ್ತಲಲ್ಲಿ ಖಂಡಗಳು ವ್ಯಾಪಿಸುವಂತೆ ಹೇ ಸ್ವಾಮಿ ಭೂಮಿಯನ್ನು ಈಗ ವ್ಯಾಪಿಸಿ ಬಿಟ್ಟಿದ್ದಾರೆ. ಅಂದರೆ ಶಂಕರಾಚಾರ್ಯ ಬೀಳ್ಕೊತೇನೆ ರಾಜನಿಗೆ ಅಥವಾ ದೇವರಿಗೋ ಏನಂತ, ಬುದ್ಧರಿಂದ ಪ್ರೇರಿತರಾಗಿರ್ತಕ್ಕಂಥ ಈ ಆಗಮನವನ್ನು ಅವಲಂಬಿಸಿದ ಬೌದ್ಧ ಉಪಾಸಕರು ಏನು ಮಾಡಿಬಿಟ್ಟಿದ್ದಾರೆ, ಬುದ್ಧರಿಂದ ಪ್ರೇರಣೆಗೊಂಡು ಅವ್ರೇನು ಮಾಡ್ತಾ ಇದ್ದಾರೆ, ಈ ವೈದಿಕ ದರ್ಶನಗಳನ್ನು ವೈದಿಕ ದರ್ಶನಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ಬೌದ್ಧ ಉಪಾಸಕರನ್ನು ಕೊಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅದನ್ನೇ ಮುಂದೆ ಶಂಕರ ದಿಗ್ವಿಜಯದ 1ನೇ ಸರ್ಗದ 93ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂದರೆ, ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ, ಶ್ರುತಿ ದ್ವೇಷಿಗಳಾದವರನ್ನು ವಧಿಸಬೇಕೆಂದು ರಾಜ ಸುಧೀಮ್ನನ್ನು ಆಜ್ಞೆ ಮಾಡಿದನು. ಶಂಕರಾಚಾರ್ಯರು ಮಾಡ್ತಾನೆ, ರಾಜ ಸುಧೀನ್ಮ ಏನಿದ್ದನಲ್ಲೋ ಅವನನ್ನು ಆಜ್ಞೆ ಮಾಡ್ತಾನೆ ಏನಂದರೆ, ಯಾರು ವೈದಿಕ ಧಾರ್ಮಿಕ ಗ್ರಂಥಗಳನ್ನು ತಿರಸ್ಕಾರ ಮಾಡ್ತಾರೋ ಅವರಿಗೆ ವಧಿಸಬೇಕು, ಅಂದರೆ ಅವ್ರ ನಾಶ ಮಾಡಬೇಕು, ಅವರನ್ನು ಕೊಲ್ಲಬೇಕು ಅಂತಕ್ಕಂಥದ್ದು ಶಂಕರಾಚಾರ್ಯ ಆಜ್ಞೆ ಮಾಡ್ತಾನೆ. ಯಾರಿಗೆ? ರಾಜ ಸುಧೀನ್ವ ಅಂತಕ್ಕಂಥವ್ನು. ಆ ಶಂಕರ ದಿಗ್ವಿಜಯ 1ನೇ ಸರ್ಗದ 93 ಶ್ಲೋಕದಲ್ಲಿ ಹೇಳ್ತಾರೆ, ಏನು ಹೇಳ್ತಾನೆ ನೋಡಿ, ರಾಜ ಸುಧೀನ್ವನು ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೆ ಇರುವ ಬೌದ್ಧರನ್ನು, ಮುದುಕರನ್ನು,
ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಎಲ್ಲರನ್ನೂ ಯಾವ ಆತನು ಕೊಲ್ಲುವುದಿಲ್ಲವೋ ಆತನನ್ನೇ ಕೊಲ್ಲಬೇಕು ಎಂದು ಸೈನಿಕರೇ ಆಜ್ಞೆ ಮಾಡಿಸಿದನು. ನೋಡಿ, ಶಂಕರಾಚಾರ್ಯ ಅವನು ಬರೆದಿರ್ತಕ್ಕಂಥ ಶಂಕರ ದಿಗ್ವಿಜಯದ 1ನೇ ಸರ್ಗದ 93 ಶ್ಲೋಕದಲ್ಲಿ ಹೇಳ್ತಾನೆ, ಏನಂತ, ಯಾವ ವ್ಯಕ್ತಿ ವೈದಿಕ ಧಾರ್ಮಿಕ ಗ್ರಂಥಗಳ ಅಥವಾ ಬ್ರಾಹ್ಮಣರ ಧಾರ್ಮಿಕ ಗ್ರಂಥಗಳನ್ನು ದ್ವೇಷಿಸ್ತಾನೋ ಅಥವಾ ಅವನ್ನು ತಿರಸ್ಕಾರ ಮಾಡ್ತಾನೋ ಅಂಥವನಿಗೆ ಏನು ಮಾಡಬೇಕು, ದಂಡಿಸಬೇಕು ಅಂತ ರಾಜ ಸುಧನ್ವನಿಗೆ ಆಜ್ಞೆ ಮಾಡ್ತಾನೆ. ಹೆಂಗೆ ದಂಡಿಸಬೇಕು ಅಂದರೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ವೈದಿಕ ಧಾರ್ಮಿಕ ಗ್ರಂಥಗಳನ್ನು, ವೈದಿಕ ಪರಂಪರೆಯನ್ನು, ವೈದಿಕ ಸಂಸ್ಕಾರಗಳನ್ನು ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅವರು ಮುದುಕರಾಗಿರಲಿ, ಹೆಣ್ಣು ಮಕ್ಕಳಾಗಿರಲಿ ಮತ್ತು ಮಕ್ಕಳಾಗಿರಲಿ, ಅವರನ್ನು ಕೊಚ್ಚಿ ಹಾಕಬೇಕು. ಯಾರು ಕೊಚ್ಚಿ ಹಾಕೋದಿಲ್ಲವೋ ಅವರನ್ನೇ ಕೊಲ್ಲಲು ರಾಜ್ಯಾಜ್ಞೆಯನ್ನು ಮಾಡಿಸಿರ್ತಕ್ಕಂಥ ವ್ಯಕ್ತಿ ಇದೇ ಶಂಕರಾಚಾರ್ಯ. ಇಂಥ ಕೊಲೆಪಾತಕ, ಕೊಲೆಗಡಕ ಶಂಕರಾಚಾರ್ಯರ ವಿಚಾರಧಾರೆಗಳು ತಥಾಗತ ಗೌತಮ ಬುದ್ಧರಿಗೆ ಹೇಗೆ ಸಾಮ್ಯತೆಗೊಳ್ಳುತ್ತವೆ ಅಥವಾ ಅವರೊಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಈ ಜಿ ಬಿ ಹರೀಶರವರ ಒಂದು ಕುಚೋದ್ಯದ ಕೆಲಸ ಮತ್ತು ಅವಿವೇಕಿತನದ ಪರಮಾವಧಿ ಆಗ್ತದೆ ಅಂತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಮುಂದುವರೆದು ಇದೇ ಶಂಕರ ದಿಗ್ವಿಜಯದಲ್ಲಿ ಶಂಕರಾಚಾರ್ಯ ಹೇಳ್ತಾನೆ, ಕುಮಾರಿಲ ಭಟ್ಟನ ಅನುಸರಿಸಿದ ರಾಜನಿಂದ ಧರ್ಮದ್ವೇಷಿಗಳಾದ ಬುದ್ಧರು ಹತರಾದರು. ನೋಡಿ, ಕುಮಾರಿಲ ಭಟ್ಟನ ಅನುಸರಿಸಿದ ರಾಜನಿಂದ ಅಂದರೆ ಕುಮಾರಿಲ ಭಟ್ಟ ಅಂತಕ್ಕಂಥ ಬ್ರಾಹ್ಮಣನ ವಿಚಾರಧಾರೆಗಳಿಗೆ ಸೋತು ಬ್ರಾಹ್ಮಣತ್ವವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರಾಜ್ಯರು ಏನು ಮಾಡಿಬಿಡ್ತಾರೆ ಅಂದರೆ, ಯೋಗ ಕಂಟಕಗಳ ವಿಘ್ನಗಳು ನಿವಾರಿಸಂತೆ ರಾಜನು ಬೌದ್ಧರನ್ನು ನಿವಾರಿಸಿದನು. ಯೋಗಗಳಿಗೆ ಅಂದರೆ ಯಾಗಗಳಲ್ಲಿ, ಯೋಗಗಳಲ್ಲಿ ಹ್ಯಾಂಗೆ ಕಂಟಕಗಳು ಬರ್ತಾವೋ, ವಿಘ್ನಗಳು ಬರ್ತಾವೋ, ಹಾಗೆಯೇ ಬೌದ್ಧರನ್ನು ಕೊಚ್ಚಿ ಹಾಕಿದನು ಅಂತೇಳಿ ಇದು ಶಂಕರ ದಿಗ್ವಿಜಯ 1ನೇ ಸರ್ಗದ 95ನೇ ಶ್ಲೋಕದಲ್ಲಿ ಹೇಳುತ್ತದೆ. ಕುಮಾರಿಲನೆಂಬ ಶಿವದಿಂದ ಬೌದ್ಧರೆಂಬ ಆನೆಗಳು ಹತರಾಗಲಾಗಿ ವೇದ ಶಾಖೆಗಳು ಸುತ್ತಲೂ ಅಡೆತಡೆಯಲ್ಲಿ ಬೆಳೆದು ಶಂಕರ ದಿಗ್ವಿಜಯದ 1ನೇ ಸರ್ಗದ 97ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದರೆ ಬುದ್ಧರ ಸಮಾಧಿಯ ಮೇಲೆ, ಬುದ್ಧರ ಬೌದ್ಧಿಕ ಸಮಾಧಿಯ ಮೇಲೆ, ಬುದ್ಧರ ಬೌದ್ಧಿಕ ಸಮಾಧಿಯ ಮೇಲೆ, ಭೌತಿಕ ಸಮಾಧಿಯ ಮೇಲೆ ಶಂಕರಾಚಾರ್ಯ ಬ್ರಾಹ್ಮಣ ಸೌಧವನ್ನು ನಿರ್ಮಿಸಿರ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ, ಇದು ಶಂಕರ ದಿಗ್ವಿಜಯದಲ್ಲಿ ಸ್ವತಃ ಶಂಕರಾಚಾರ್ಯನ ಹೇಳಿರ್ತಕ್ಕಂಥದ್ದು. ಎಂಥ ಕ್ರೂರಿ, ಕೋಮುವಾದಿ, ಕೊಲೆಗಡಕ ಶಂಕರಾಚಾರ್ಯನ ವಿಚಾರಧಾರೆಗಳು ತಥಾಗತ ಬೌದ್ಧರ ವಿಚಾರಧಾರೆಗಳು ಹೇಗೆ ಸಾಮ್ಯತೆಗೊಳ್ಳುತ್ತವೆ. ಅದಕ್ಕಾಗಿ ಅರ್ಧಮರ್ಧ ಓದಿರ್ತಕ್ಕಂಥ ಜಿ ಬಿ ಹರೀಶ್ ಅವರಿಗೆ ಹೇಳ್ತಾ ಇದ್ದೀನಿ, ಶಂಕರನ ವಿಚಾರಧಾರೆಗಳು ಕೋಮುದ್ವೇಷದಿಂದ ಕೂಡಿದ್ದು, ಜಾತಿವಾದದಿಂದ ಕೂಡಿದ್ದು ಮತ್ತು ಆತಂಕವಾದಿತನದಿಂದ ಕೂಡಿದ್ದಾಗಿದ್ದರೆ, ತಥಾಗತ ಗೌತಮ ಬುದ್ಧರ ವಿಚಾರಧಾರೆಗಳು ಬಹುಜನ ಹಿತಾಯ ಬಹುಜನ ಸುಖಾಯದಿಂದ ಕೂಡಿದ್ದಾಗಿವೆ. ಅದಕ್ಕಾಗಿ ಅಧ್ಯಯನದ ಅವಶ್ಯಕತೆ ನಿಮ್ಮಿಬ್ಬರಿಗೂ ಕೂಡ ಇದೆ ಅಂತಕ್ಕಂಥ ಕೂಡ ಒಬ್ಬ ಬೌದ್ಧ ಉಪಾಸಕನಾಗಿ ಮತ್ತು ಬಾಬಾ ಸಾಹೇಬ್ ವಿದ್ಯಾರ್ಥಿಯಾಗಿ ನಿಮಗೆ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇನೆ. ಇನ್ನು ಮುಂದುವರೆದು 2 ಮಾತು ಹೇಳ್ತೇನೆ ನಿಮಗೆ. ಏನಂದರೆ, ಈ ಶಂಕರಾಚಾರ್ಯ ಒಂದು ಸಾತ್ವಿಕ ಸ್ವಭಾವದವನಾಗಿದ್ದನು. ಏನು ತತ್ವ ಸಿದ್ಧಾಂತಗಳು ಮಾನವ ಕುಲಕ್ಕೆ, ಮನುಕುಲಕ್ಕೆ ಅವಶ್ಯಕತೆ ಇತ್ತು ಮತ್ತು ಇವನ ತತ್ವ ಸಿದ್ಧಾಂತಗಳು ಸಾತ್ವಿಕತೆಯಿಂದ ಕೂಡಿದ್ದೇ ಆಗಿದರೆ ಇದೇ ಬ್ರಾಹ್ಮಣರು ಬರೆದಿರ್ತಕ್ಕಂಥ ಧಾರ್ಮಿಕ ಗ್ರಂಥದಲ್ಲಿ ಶಂಕರನನ್ನು ಯಾಕೆ ತುಚ್ಛವಾಗಿ ಕಾಣ್ತಾ ಇದ್ರು ಅನ್ನೋದಕ್ಕೆ 1-2 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಪದ್ಮಪುರಾಣದಲ್ಲಿ ಶಂಕರಾಚಾರ್ಯನ ಬಗ್ಗೆ ಏನು ಹೇಳುತ್ತೆ ನೋಡಿ. ಮಾಯಾವಾದಂ ಸಚ್ಚಾಸ್ತ್ರಂ ಪ್ರಚ್ಛನ್ನ ಬೌದ್ಧ ಮುಚ್ಚತೆ ಮಧ್ಯೇವ ಕಶಿತಂ ದೇವಿ ಕಥಾ ಬ್ರಹ್ಮಾರೂಪಿಣಿ. ಅಂದರೆ ಮಾಯಾವಾದ ಅಂದರೆ ಶಂಕರನ ಸುಳ್ಳು ಸಿದ್ಧಾಂತ, ಶಂಕರನ ಸುಳ್ಳಿನ ಸಿದ್ಧಾಂತ ಅದು ಸುಳ್ಳಿನಿಂದ ಕೂಡಿದೆ. ಅದು ಪ್ರಚ್ಛನ್ನ ಬೌದ್ಧ ತತ್ವವೇ ಆಗಿದೆ. ಪ್ರಚ್ಛನ್ನ ಅಂದರೆ ಕಳ್ಳತನ ಮಾಡಿಕೊಂಡದ್ದು ಅಥವಾ ಛದ್ಮವೇಷದಲ್ಲಿ ಅಂದರೆ ಕದ್ದಿ ತಗೊಂಡು ಬಂದದ್ದು ಅಂತ. ಪ್ರಚ್ಛನ್ನ ಬೌದ್ಧ ತತ್ವವೇ ಆಗಿದೆ. ಆ ಮಾಯಾವಾದದ ಹೇ ದೇವಿ, ನಾನೇ ಬ್ರಾಹ್ಮಣನ ರೂಪಧಾರಣೆ ಮಾಡಿ ಕಲಿಯುಗದಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ. ಅಂದರೆ ಪದ್ಮಪುರಾಣದಲ್ಲಿ ಏನು ಹೇಳ್ತಾರೆ ಅಂದರೆ, ಶಂಕರಾಚಾರ್ಯನ ಏನು ಮಾಯಾವಾದ ಇದೆ, ಅವನ ತತ್ವ ಸಿದ್ಧಾಂತ ಇದೆ, ಅದು ಸುಳ್ಳಿನಿಂದ ಕೂಡಿದೆ. ಸುಳ್ಳಿನಿಂದ ಕೂಡಿರ್ತಕ್ಕಂಥ ಈ ತತ್ವ ಸಿದ್ಧಾಂತವನ್ನು ಶಂಕರಾಚಾರ್ಯ ಬೇರೆ ಎಲ್ಲಿಂದ ತಂದದ್ದಲ್ಲ, ಇದು ಬೌದ್ಧ ಧರ್ಮದಿಂದ ತಂದಿರತಕ್ಕಂಥದ್ದು. ಅದಕ್ಕಾಗಿ ಶಂಕರಾಚಾರ್ಯನು ಪ್ರಚ್ಛನ್ನ ಬೌದ್ಧ ಅಂದರೆ ಛದ್ಮವೇಷದಲ್ಲಿ ಕದ್ದು ತಂದಿರತಕ್ಕಂಥ ರೂಪಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಇದು ನಾನು ಹೇಳ್ತಾ ಇಲ್ಲ. ಪದ್ಮಪುರಾಣದಲ್ಲಿ 263ನೇ ಸರ್ಗದಲ್ಲಿ 72ನೇ ಶ್ಲೋಕದಲ್ಲಿ ಕಾಣಬಹುದು. ಇನ್ನು ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಶಂಕರ ಅಸುರ ಅವತಾರಿ, ಮಾಯಾವಾದಿ, ಸುಳ್ಳಿನ ಶಾಸ್ತ್ರ ಪ್ರವರ್ತಕ, ಪ್ರಚ್ಛನ್ನ ಬೌದ್ಧ, ಪ್ರಕೃತಿಯ ಜನಮೋಹಕ ಎಂದು ಸ್ಕಂದ ಪುರಾಣದಲ್ಲಿ ದಾಖಲೆ ಮಾಡಿರ್ತಕ್ಕಂಥ ನೋಡ್ಬೋದು.
ಈ ಶಂಕರಾಚಾರ್ಯನಷ್ಟೇ ಅಲ್ಲ, ಬೌದ್ಧ ಧರ್ಮದ ಭೌತಿಕ ಅಸ್ಮಿತೆಗಳನ್ನು ಮತ್ತು ಬೌದ್ಧಿಕ ಅಸ್ಮಿತೆಗಳನ್ನು ಶಂಕರಾಚಾರ್ಯನ ನಂತರ ಕೂಡ ಕ್ರಿಸ್ತಪೂರ್ವ 820 ಶಂಕರಾಚಾರ್ಯ ಸತ್ತ ನಂತರ ಅವನ ಅನುಯಾಯಿಗಳಾಗಿರ್ತಕ್ಕಂಥ ವಾಚಸ್ಪತಿ ಮಿಶ್ರ 900 ಶತಮಾನದಲ್ಲಿ, ಜಯಂತ ಭಟ್ಟ 1000 ಶತಮಾನದಲ್ಲಿ, ಶ್ರೀಧರ್ ಭಟ್ಟ 1000ರಲ್ಲಿ, ಸಾಂಖ್ಯಸೂತ್ರ 1400ರಲ್ಲಿ, ಅನಿರುದ್ಧ 1500ರಲ್ಲಿ, ವಿಜ್ಞಾನ ಭಟ್ಟ 1600ರಲ್ಲಿ ಮುಂತಾದ ಬ್ರಾಹ್ಮಣರು ಕಾಲಘಟ್ಟದಲ್ಲಿ ಆಯಾ ಕಾಲಘಟ್ಟದಲ್ಲಿ ಹಂತ ಹಂತವಾಗಿ ಬೌದ್ಧ ಧರ್ಮದ ವಿಚಾರಧಾರೆಗಳಿಗೆ ಚಿತೆ ಉಂಟು ಮಾಡೋದ್ರ ಜೊತೆಗೆ ಅವನ್ನು ಹರಣ ಮಾಡೋದ್ರ ಜೊತೆ ರೂಪಾಂತರ ಮಾಡೋದ್ರ ಜೊತೆಗೆ ಅವನ್ನು ವಿರೂಪಗೊಳಿಸಲು ದುಸ್ಸಾಹಸ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬ್ರಾಹ್ಮಣರೇ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಬ್ರಾಹ್ಮಣರ ಬಗ್ಗೆ, ಬ್ರಾಹ್ಮಣರೇ ನಿಜವಾದ ರಾಕ್ಷಸರು ಅಂತ. ಅಂದರೆ ಈ ಜಿ ಬಿ ಹರೀಶವರು ಮತ್ತು ಶ್ರೀಪಾದ ಭಟ್ಟವ್ರಿಗೆ ಹೇಳ್ತೀನಿ, ಈ ಶಂಕರಾಚಾರ್ಯರ ಹತ್ರ ಈ ರಾಕ್ಷಸ ಪ್ರವೃತ್ತಿ ಯಾಕಿತ್ತು, ರಾಕ್ಷಸ ಗುಣ ಯಾಕಿತ್ತು ಅನ್ನೋದ್ರ ಬಗ್ಗೆ ಅವರದೇ ಆಗಿರ್ತಕ್ಕಂಥ ಧಾರ್ಮಿಕ ಗ್ರಂಥದಲ್ಲಿ ನಾವು ಕಾಣಬಹುದಾಗಿದೆ. ಅದು ಶ್ರೀಮದ್ದೇವಿ ಭಾಗವತ ಪುರಾಣದಲ್ಲಿ, ಶ್ರೀಮದ್ದೇವಿ ಭಾಗವತ ಮಹಾಪುರಾಣದಲ್ಲಿ 1ನೇ ಖಂಡದಲ್ಲಿ 6ನೇ ಸ್ಕಂದದ 11ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ನೋಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಶ್ರೀಮದ್ದೇವಿ ಭಾಗವತ ಪುರಾಣದಲ್ಲಿ 1ನೇ ಖಂಡದ 6ನೇ ಸ್ಕಂದದ 11ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಶ್ರೀಮದ್ ಭಾಗವತ್ ದೇವಿ ಪುರಾಣದಲ್ಲಿ ಹೇಳ್ತಾರೆ, ದ್ವಾಪಾರೇಚ ವಿಶೇಷಣ ನ್ಯೂನ್ಯ ಸತ್ಯಯುಗಶ್ಚಿತ್ ಪೂರ್ವಯೇ ರಾಕ್ಷಸ ರಾಜನ್ ತೇ ಕಲಿ ಬ್ರಾಹ್ಮಣ ಸ್ಮಿತಃ. ಅಂದರೆ ಅರ್ಥಾತ್ ಏನೆಂದರೆ, ಜನಮೇಜಯ ವ್ಯಾಸ ಮಹರ್ಷಿಗಳಿಗೆ ಹೇಳ್ತಾನೆ, 4 ಯುಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧರ್ಮದ ಪ್ರಶ್ನೆ ಕೇಳಿದಾಗ ವ್ಯಾಸ ಮಹರ್ಷಿಗಳು ಜನಮೇಜಯ ಹೇಳ್ತಾರೆ ಏನಂದರೆ, ಕೃತ ತ್ರೇತ ದ್ವಾಪಾರ ಯುಗದಲ್ಲಿ ರಾಕ್ಷಸರಿದ್ದವರು ಕಲಿಯುಗದಲ್ಲಿ ಬ್ರಾಹ್ಮಣರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ವ್ಯಾಸ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದು ನಾವು ಶ್ರೀಮದ್ ದೇವಿ ಭಾಗವತ ಪುರಾಣದಲ್ಲಿ ಕಾಣ್ತಿದ್ವಿ. ಸೊ ಅದಕ್ಕಾಗಿ ಶಂಕರಾಚಾರ್ಯ ಇಂಥ ಕ್ರೂರಿ, ಕೋಮುವಾದಿ, ಆತಂಕವಾದಿ, ಭಯೋತ್ಪಾದಕ ಯಾಕಿತ್ತ ಅನ್ನೋದಕ್ಕೆ ಅವರ ಶ್ರೀಮದ್ ದೇವಿ ಭಾಗವತ ಪುರಾಣ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತದೆ. ಅದಕ್ಕಾಗಿ ಇವತ್ತಿನ ದಿನಗಳಲ್ಲೂ ಕೂಡ ತಮ್ಮ ವಿಕೃತತನದಿಂದ ಮೆರೀತಕ್ಕಂಥ ಬ್ರಾಹ್ಮಣರು ಯಾಕೆ ಅಷ್ಟು ವಿಕೃತರಾಗಿದ್ದಾರೆ ಅಂದರೆ, ಅವರದೇ ದೇವಿ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ, ಕೃತ ದ್ವಾಪಾರ ಯುಗದಲ್ಲಿರ್ತಕ್ಕಂಥ ರಾಕ್ಷಸರು ಇವತ್ತಿನ ಬ್ರಾಹ್ಮಣರು ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಸ್ನೇಹಿತರೆ, ಶ್ರೀಧರ ಪ್ರಭು ಮತ್ತು ಜಿ ಬಿ ಹರೀಶ್ ಅವರು ಬೌದ್ಧ ಧರ್ಮವನ್ನಾಗಲಿ, ಬಾಬಾ ಸಾಹೇಬ್ ವಿಚಾರಧಾರೆಯನ್ನಾಗಲಿ ಅದರ ಬಗ್ಗೆ ಚರ್ಚೆ ಮಾಡುವ ಪೂರ್ವದಲ್ಲಿ ನಿಮ್ಮ 18 ಪುರಾಣಗಳಿರ್ತಕ್ಕಂಥ ಹೊಲಸನ್ನು ಮೊದಲು ಅಧ್ಯಯನ ಮಾಡಿ, ಒಬ್ಬ ಈ ದೇಶದ ಪ್ರಥಮ ಆತಂಕವಾದಿಯಾಗಿರ್ತಕ್ಕಂಥ ಶಂಕರಾಚಾರ್ಯರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ, ಶಂಕರ ದಿಗ್ವಿಜಯನ ಅಧ್ಯಯನ ಮಾಡಿ. ಇಲ್ಲದೇ ಇದ್ದರೆ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಆ ಪುಸ್ತಕಗಳು ಕೊಡ್ತೀನಿ. 18 ಪುರಾಣಗಳ ಬಗ್ಗೆ ಮತ್ತು ನಿಮ್ಮ ಋಗ್ವೇದದ 10ನೇ ಮಂಡಲದ ಬಗ್ಗೆ ನನ್ನೊಂದಿಗೆ ಬಹಿರಂಗ ಚರ್ಚೆಗೆ ಬರುವುದಾಗಿದ್ದರೆ ನಾನು ರೆಡಿ. ಜಿ ಬಿ ಹರೀಶ್ ಮತ್ತು ಶ್ರೀಧರ ಪ್ರಭುವರೇ, ನಾನು ಗುಲ್ಬರ್ಗದಲ್ಲಿರ್ತೀನಿ. ನಿಮ್ಮ ಜೊತೆಗೆ ನಿಮ್ಮ ಧಾರ್ಮಿಕ ಗ್ರಂಥಗಳ ಬಗ್ಗೆ ಬಹಿರಂಗವಾಗಿ ನಾನು ಚರ್ಚೆಗೆ ರೆಡಿ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇದು ಯಾರಿಗಾದರೂ ಇನ್ಸಲ್ಟ್ ಮಾಡೋ ಸಲುವಾಗಿ ಆಗಲಿ ಅಥವಾ ನಿಮಗೇನಾದರೂ ಯಾರಿಗಾದರೂ ಮನಸ್ಸಿಗೆ ನೋವುಂಟು ಮಾಡೋ ಸಲುವಾಗಿ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲ. ಶ್ರೀಧರ ಪ್ರಭು ಮತ್ತು ಜಿ ಬಿ ಹರೀಶ್ ಅವರು ಶಂಕರಾಚಾರ್ಯ ಮತ್ತು ಬೌದ್ಧ ಧರ್ಮ, ಶಂಕರಾಚಾರ್ಯ ಮತ್ತು ತಥಾಗತ ಬುದ್ಧರಿಗೆ ಹೋಲಿಕೆ ಮಾಡಿ ಅವ್ರ ವಿಚಾರಧಾರೆ ಇವ್ರು ತಗೊಂಡಿದ್ದಾರೆ, ಇವ್ರ ವಿಚಾರ ಅವ್ರು ತಗೊಂಡಿದ್ದಾರೆ ಅಂತಕ್ಕಂಥ ಹಗುರವಾಗಿ ಮತ್ತು ರೂಪಾಂತರ ಮಾಡಿ ಮಾತಾಡೋ ಸಲುವಾಗಿ ವಿಡಿಯೋ ಮಾಡಿದ್ದೇನೆ. ಅದಕ್ಕಾಗಿ ಅನ್ಯತಾ ಭಾವಿಸಬಾರ್ದು ಅಂತ ಮೇಲೆ